ರಾಜ್ಯ ಬಜೆಟ್ ಸಿದ್ಧತೆ ಆಗ್ತಾ ಇದೆ. ಈ ಬಜೆಟ್ ಸಿದ್ಧತೆ ನಡುವೆ ಸಿಎಂ ಕುತೂಹಲಕಾರಿಯಾದಂತ ಪೋಸ್ಟ್ ಅನ್ನು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಪೋಸ್ಟ್ ಇದು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯೇ ಇರ್ತಾರೆ ಅಂತ ಪೋಸ್ಟ್ ಅನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯೇ ಇರ್ತಾರೆ. ಈ ಅವಧಿಯನ್ನ ಕಾಂಗ್ರೆಸ್ ಪಕ್ಷವೇ ಪೂರ್ಣಗೊಳಿಸಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿರೋದು ಪತ್ರಿಕಾ ಪ್ರಕಟಣೆ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ಹೊತ್ತಲ್ಲೇ ಕುತೂಹಲದ ಮಾತಿದು. 5 ವರ್ಷ ಕಾಂಗ್ರೆಸ್ಗೆ ರಾಜ್ಯದ ಜನಾದೇಶ ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳ ಕುತಂತ್ರ ಕುಚೇಷ್ಟೆಗಳು ನಡೆಯಲ್ಲ. 5 ವರ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯೇ ಇರುತ್ತಾರೆ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಿಎಂ. ಫೋನ್ ಟ್ಯಾಪಿಂಗ್ ವಿಚಾರವನ್ನ ಪ್ರಸ್ತಾಪಿಸಿ ಸಿಎಂ ಸಂದೇಶವನ್ನ ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳ ಕುತಂತ್ರ ಕುಚೇಷ್ಟೆ ನಡೆಯೋದಿಲ್ಲ. ಜನ ನಮಗೆ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿನೇ ಇರ್ತಾರೆ ಅಂತ ಸಂದೇಶ ಕೊಟ್ಟಿರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಆ ಒಂದು ಲೈನ್ ಇದೆಯಲ್ಲ ಬಹಳಷ್ಟು ಕುತೂಹಲಕಾರಿ ಮತ್ತು ತಲೆ ಕೆರೆದುಕೊಳ್ಳುವಷ್ಟರ ಮಟ್ಟಿಗೆ ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. 5 ವರ್ಷ ಕಾಲ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿನೇ ಇರ್ತಾರೆ ಅನ್ನುವಂಥದ್ದು. ಇಲ್ಲಿವರೆಗೂ ಕೂಡ ಅವರ ಒಂದು ಮಾತು ಬೇರೆ ರೀತಿಯಾಗಿತ್ತು, ನಾನೇ ಇರ್ತೀನಿ ಅನ್ನುವಂಥದ್ದು. ಬಟ್ ಈ ಲೈನ್ನ ಅರ್ಥ ಏನು ಅಂತ? ಲೈನ್ ಅರ್ಥ ಅಂದರೆ ಎಲ್ಲೋ ಒಂದು ಕಡೆಯಾಗಿ ಸಿಎಂ ಪರೋಕ್ಷವಾಗಿ ಪದತ್ಯಾಗದ ಒಂದು ಸುಳಿವನ್ನು ಕೊಟ್ರ ಅಂತ. ಯಾಕಂತ ಹೇಳಿದ್ರೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಸಿಎಂ ಬಣದ ಶಾಸಕರು ಸಚಿವರು ಎಲ್ಲರೂ ಕೂಡ ಮುಖ್ಯಮಂತ್ರಿಯಾಗಿ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಇರ್ತಾರೆ, ಅವರೇ ಸಂಪೂರ್ಣವಾಗಿ ಅಧಿಕಾರವನ್ನು ಪೂರೈಸ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಒಂದು ಹೆಜ್ಜೆ ಮುಂದೆ ಹೋದಂಥ ಸಿಎಂ ಪರಮಾಪ್ತ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೂಡ ಅದು ಬಾಲ ಮತ್ತು ನಾಯಿಗೆ ಹೋಲಿಕೆಯನ್ನು ಮಾಡಿ ಸಿಎಂ ಅಂದರೆ DCM ಬಣದ ಶಾಸಕರನ್ನು ಛೇಡಿಸಿದ್ರು, ತಿರುಗೇಟನ್ನು ಕೊಟ್ಟಿದ್ರು. ಸೊ ಈ ಒಂದು ಜಟಾಪಟಿಯ ನಡುವೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು ಮಾಡಿರ್ತಕ್ಕಂಥ ಒಂದು ಭಾಳವಾದಂಥ ಒಂದು ಗಂಭೀರವಾದಂಥ ಒಂದು ಆರೋಪ ಏನು, ಫೋನ್ ಟ್ಯಾಪಿಂಗ್ ವಿಚಾರವಾಗಿ. ಅಂದರೆ DCM DK ಶಿವಕುಮಾರ್ ಅವ್ರ ಬಣದ ಶಾಸಕರ ಫೋನ್ ಕದ್ದಾಲಿಕೆ ಆಗ್ತಾ ಇದೆ, ಸಿಎಂ ಸಿದ್ದರಾಮಯ್ಯನವರು ಫೋನ್ ಕದ್ದಾಲಿಕೆಯನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಮತ್ತೊಂದು ಕಡೆಯಾಗಿ BJP ನಾಯಕರು ಕೂಡ ಅಂದರೆ ಸಿಎಂ ಸಿದ್ದರಾಮಯ್ಯನವರ ಬಣದ ಶಾಸಕರ ಒಂದು ಫೋನ್ ಕದ್ದಾಲಿಕೆಯೂ ಕೂಡ ಆಗ್ತಾ ಇದೆ. ಉಭಯ ನಾಯಕರಿಬ್ಬರು ಕೂಡ ಪರಸ್ಪರ ಫೋನ್ ಟ್ಯಾಪಿಂಗನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿದರು. ಸೊ ಯಾವಾಗ ಈ ಒಂದು ಫೋನ್ ಟ್ಯಾಪಿಂಗ್ ವಿಚಾರ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಯಿತೋ, ಇವತ್ತು ಇಮಿಡಿಯೇಟ್ ಮಧ್ಯಾಹ್ನ 12 ಗಂಟೆ ವೇಳೆಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡ್ತಾರೆ. ಅಂದರೆ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸ್ತಾರೆ. ನನ್ನ ಮತ್ತು DK ಶಿವಕುಮಾರ್ ನಡುವೆ ಒಂದು ರೀತಿ ಸಂಬಂಧವನ್ನು ಅಳಿಸುವಂಥ ಒಂದು ನಿಟ್ಟಲ್ಲಿ ಕುತಂತ್ರ ಕುಚೇಷ್ಟೆ ಏನಾದರೂ ಮಾಡಿದ್ರೆ ಅದು ನಿಮ್ಮ ಭ್ರಮೆ. ಮತ್ತೊಂದು ಕಡೆಯಾಗಿ ನನ್ನ ಮತ್ತು DK ಶಿವಕುಮಾರ್ ಅವರ ಸಂಬಂಧ ಹಾಲು ಜೇನಿನಂತಿದೆ, ಇದನ್ನು ಯಾರೂ ಕೂಡ ತಪ್ಪಿಸೋದಕ್ಕಾಗೋದಿಲ್ಲ. ನಿಮ್ಮ ಕುಚೇಷ್ಟೆ ಕುತಂತ್ರಗಳ ನಡುವೆ ಕಾಂಗ್ರೆಸ್ ಮುಖ್ಯಮಂತ್ರಿಯೇ 5 ವರ್ಷಗಳ ಕಾಲ ಇರ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಇದೀಗ ತೀವ್ರ ಕುತೂಹಲ ಮೂಡಿಸಿದೆ. ಯಾಕಂತ ಹೇಳಿದ್ರೆ ವಿರೋಧ ಪಕ್ಷಗಳಿಗೆ ತಿರುಗೇಟನ್ನು ನೀಡುವಂಥ ಒಂದು ಬರದಲ್ಲಿ ನಾನೇ 5 ವರ್ಷ ಇರ್ತೀನಿ ಅನ್ನುವಂಥ ಒಂದು ಮಾತನ್ನು ಸಿಎಂ ಸಿದ್ದರಾಮಯ್ಯನವರು ಸದನದ ಒಳಗೆ ಮತ್ತು ಹೊರಗೆ ಸಾಕಷ್ಟು ಬಾರಿ ಉಲ್ಲೇಖವನ್ನು ಮಾಡಿದರು. ಇದೀಗ ಬಜೆಟ್ ಪ್ರಿಪ್ರೇಷನ್ ನಡೀತಾ ಇದೆ. ಬಜೆಟ್ ಅಧಿವೇಶನದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡ್ತಾರೆ, ರಾಜೀನಾಮೆಯನ್ನು ಕೊಡ್ತಾರೆ, ಅಥವಾ DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನ್ನುವಂಥ ನಾನಾ ರೀತಿಯಾದಂಥ ವ್ಯಾಖ್ಯಾನಗಳು ವಿಶ್ಲೇಷಣೆಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಇದಕ್ಕೆ ಪೂರಕವಾಗಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ವಿರೋಧ ಪಕ್ಷಗಳು ಮಾಡಿರ್ತಕ್ಕಂಥ ಫೋನ್ ಟ್ಯಾಪಿಂಗ್ ಕದ್ದಾಲಿಕೆ ಅಂದರೆ ಏನು ಈ ಒಂದು ಫೋನ್ ಟ್ಯಾಪಿಂಗ್ ವಿಚಾರವಾಗಿ ತಿರುಗೇಟನ್ನು ಕೊಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ 5 ವರ್ಷಗಳ ಕಾಲ ಕಾಂಗ್ರೆಸ್ ಮುಖ್ಯಮಂತ್ರಿಯೇ ಇರ್ತಾರೆ ಎನ್ನುವಂಥ ಒಂದು ಕುತೂಹಲಕಾರಿಯಾದಂಥ ಒಂದು ಅಂಶವನ್ನು ತಮ್ಮ ಪ್ರೆಸ್ ನೋಟ್ನಲ್ಲಿ ಉಲ್ಲೇಖ ಮಾಡಿರತಕ್ಕಂಥದ್ದು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ, ರಾಜಕಾರಣದಲ್ಲೂ ಕೂಡ ಮತ್ತಷ್ಟು ಕುತೂಹಲವನ್ನು ಹೆಚ್ಚಿಸಿರುವಂಥದ್ದು. ತಿಮ್ಮೇಗೌಡ್ರಿ, ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಯಾವಾಗ ಪ್ರಶ್ನೆ ಕೇಳಿದ್ರು ಕೂಡ ಈ ಮೊದಲಿಗೆ ಸಿಎಂ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಅವರು ಕೊಡ್ತಾ ಇದ್ದಂಥ ಹೇಳಿಕೆ ಬೇರೆ ರೀತಿಯಾಗಿರ್ತಾ ಇತ್ತು. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಎದೆ ಉಬ್ಬಿಸ್ಕೊಂಡು ಹೇಳ್ತಾ ಇದ್ರು ಸಿಎಂ. ಅದಾದ್ಮೇಲೆ ಬರ್ತಾ 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 ಹೈಕಮಾಂಡ್ ಏನು ಹೇಳುತ್ತೋ ಆ ನಿರ್ಧಾರಕ್ಕೆ ನಾ ಬದ್ಧ ಆಗಿರ್ತೀನಿ ಅಂತ ಹೇಳ್ಕೊಂಡ್ಬಂದ್ರು. ಈಗ ಈ ಲೈನ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿನೇ 5 ವರ್ಷ ಇರ್ತಾರೆ, ಈ ಅವಧಿಯನ್ನು ನಾವೇ ಪೂರೈಸ್ತೀವಿ ಅನ್ನೋದು ಅಂದ್ರೆ ಇಟ್ ಮೀನ್ಸ್ ಒಂದೊಂದೇ ಒಂದು ಸ್ಟೆಪ್ ಅನ್ನ ಕೆಳಗಿಳಿದುಕೊಂಡು ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಖಂಡಿತವಾಗಿಯೂ ಎಲ್ಲ ಒಂದು ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ಅಂಥದ್ದೊಂದು ಸುಳಿವು ಏನಾದರೂ ಹೈಕಮಾಂಡ್ ಲೆವೆಲಲ್ಲಿ ಏನಾದರೂ ಸಿಕ್ಕಿರ್ಬೋದು.
ಅಥವಾ ತಮ್ಮ ರಾಜಕೀಯ ನಡೆಯಿಂದ, ಯಾಕಂತ ಹೇಳಿದ್ರೆ ಈ ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ ಅರುಣ್, ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಬೋದು, ಆದರೆ ದೇವೇಗೌಡರು ಮತ್ತು CM ಸಿದ್ದರಾಮಯ್ಯನವರ ರಾಜಕೀಯ ನಡೆಯನ್ನು ಕಂಡುಹಿಡಿಯೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ CM ಸಿದ್ದರಾಮಯ್ಯನವರು ರಾಜಕೀಯ ಲೆಕ್ಕಾಚಾರಗಳಿಂದ ಎಲ್ಲ ಇಂಥದ್ದೊಂದು ಅಂಶವನ್ನು, ಇಂಥದ್ದೊಂದು ಮಾತನ್ನು ಹೇಳಿದಾರ ಅಂತ. ಯಾಕಂದರೆ ನಾನೇ 5 ವರ್ಷಗಳ ಕಾಲ ಮುಂದುವರಿತೀನಿ ಅನ್ನುವಂಥ ಒಂದು ಮಾತನ್ನು ಏನಾದರೂ ಹೇಳಿದ್ರೆ ಅದು ಬಜೆಟ್ ಅಧಿವೇಶನದ ಮೇಲೆ ಪರಿಣಾಮ ಬೀರ್ಬೋದು. ಮತ್ತೊಂದು ಕಡೆಯಾಗಿ ಅಲ್ಲಿ ಭಿನ್ನಮತ ಸ್ಫೋಟಗೊಂಡು ಬಜೆಟ್ ಮಂಡನೆಗೆ ಅಡ್ಡಿ ಆಗ್ಬೋದು. ಮತ್ತೊಂದು ಕಡೆಗೆ ಹೈಕಮಾಂಡ್ ಕೆಂಗಣ್ಣಿಗೂ ಕೂಡ ಗುರಿ ಆಗ್ಬೋದು. ಸೊ ಹೀಗಾಗಿ ಬೀಸೋದೊಣ್ಣೆಯಿಂದ ಪಾರಾಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಏನಾದರೂ ಕಾಂಗ್ರೆಸ್ ಮುಖ್ಯಮಂತ್ರಿಯೇ 5 ವರ್ಷಗಳ ಕಾಲ ಇರ್ತಾರೆ ಅನ್ನುವಂಥ ಒಂದು ಮಾತನ್ನು ಉಲ್ಲೇಖ ಮಾಡೋದ್ರ ಮುಖಾಂತರ ಎಲ್ಲ ಒಂದು ಕಡೆಯಾಗಿ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ, ಹೌದು ಕಾಂಗ್ರೆಸ್ ಮುಖ್ಯಮಂತ್ರಿ ಅಂದರೆ ನಾನೇ ಅಲ್ವಾ ಅನ್ನುವಂಥ ಮಾತನ್ನು ಕೂಡ ಮುಂದಿನ ದಿನಗಳಲ್ಲಿ ಸಮರ್ಥನೆ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂದರೆ DK ಶಿವಕುಮಾರ್ ಅವರು ಕೂಡ ಮುಂದುವರಿತಾರೆ ಅನ್ನುವಂಥ ಅಂದರೆ DK ಶಿವಕುಮಾರ್ ಅವರು ಆಗ್ತಾರೆ ಅನ್ನುವಂಥ ನಿಟ್ಟಲ್ಲಿ ಅವತ್ತೇ ಹೇಳಿದ್ದೆ ಅನ್ನುವಂಥ ನಿಟ್ಟಲ್ಲಿ ಆ ರೀತಿಯ ಒಂದು ಅಂಶವನ್ನು ಹೇಳೋದ್ರ ಮುಖಾಂತರ ಒಂದು ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ಬೋದು. ಸೊ ಹೀಗಾಗಿ ಎರಡೂ ಆ್ಯಂಗಲ್ನಲ್ಲಿ CM ಸಿದ್ದರಾಮಯ್ಯನವರು ಅಳದು ತೂಗಿ ಇವತ್ತು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಸೊ ಹೀಗಾಗಿ ಎಲ್ಲ ಒಂದು ಕಡೆಗೆ ಫೋನ್ ಟ್ಯಾಪಿಂಗ್ ಕದ್ದಾಲಿಕೆ ವಿಚಾರವಾಗಿ DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರ ನಡುವೆ ಒಂದು ರೀತಿ ಕಂದಕ ಸೃಷ್ಟಿಯನ್ನು ಮಾಡೋದಕ್ಕೆ ಮುಂದಾಗಿದ್ರು ಅನ್ನುವಂಥ ಒಂದು ಆರೋಪದ ಜೊತೆಗೆ ಇದೀಗ ಕಾಂಗ್ರೆಸ್ ಮುಖ್ಯಮಂತ್ರಿಯೇ 5 ವರ್ಷಗಳ ಕಾಲ ಮುಂದುವರಿತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು ಸಹಜವಾಗಿ ರಾಜಕೀಯ ಸಕ್ತರಲ್ಲಿ ದಿನೇ ದಿನೇ ಕುತೂಹಲವನ್ನು ಹೆಚ್ಚಿಸುತ್ತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅರುಣ್. ಯಾಕಂದರೆ ಬಜೆಟ್ ಅಧಿವೇಶನದ ಬಳಿಕ CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಒಂದು ಮಹತ್ವದ ಚರ್ಚೆ ಮತ್ತು ಏನು ಕುತೂಹಲಕಾರಿ ಅಂಶ ಏನು ಕೇಳಿಬರ್ತಾ ಇದೆ, ಅದಕ್ಕೆ ಪೂರಕವಾಗಿ CM ಸಿದ್ದರಾಮಯ್ಯನವರ ಮಾಧ್ಯಮ ಪ್ರಕಟಣೆ ಸಾಕ್ಷಿಯಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.